ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಯಮಕನಮಡಿಯಲ್ಲಿ ಸ್ವಾಮೀಜಿಗಳ ಮೇಲೆ ಹಲ್ಲೆ ನಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಮಕನಮಡಿಯ ಮುಖಂಡರಾದಂಥ ಮಾರುತಿ ಅಷ್ಟಿಗೆ ಅವರು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಯಮಕನಮಡಿಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಿದ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರಲ್ಲಿ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಕುಸಿದಿದೆ. ಇದೇ ವೇಳೆ ಪೊಲೀಸರು ಆರೋಪಿಗಳನ್ನು ಬಿಡುಗಡೆ ಮಾಡಿದರೂ ಸಹ ಸತೀಶ್ ಜಾರಕಿಹೊಳಿ ಅವರು ಮೌನವಾಗಿದ್ದಾರೆ ಏಕೆ ಎಂದು ಅವರು ಜಾರಕಿಹೊಳಿ ಅವರನ್ನು ಟೀಕಿಸಿದ್ದಾರೆ. ಈ ಘಟನೆಯ ಹಿಂದೆ ಕಾಣದ ಕೈಗಳ ಕೆಲಸ ಮಾಡಿವೆ. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ನಿಜವಾದ ತಪ್ಪಿತಸ್ಥರು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮಾರುತಿ ಅಷ್ಟಿಗೆ ಆಗ್ರಹಿಸಿದರು. ಏನು ಹೇಳಿದ್ರೆ ಅನ್ನೋದಕ್ಕಿಂತ ಮುಂಚಿತವಾಗಿ ನೋಡ್ರಿ ಹೆಂಗಾಗಿತ್ತಂದ್ರೆ ಈ ಭಾಗದಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆಗ್ತೈತಿ. ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಹೊರಗೆ ತಿರುಗಾಡ್ತಾರಂದ್ರೆ ಸಮಾಜಕ್ಕೆ ಏನು ಸಂದೇಶ ಕೊಡತ್ತಾರೋ ಈ ಪೊಲೀಸ್ ಇಲಾಖೆಯವರು ಅಂತೇಳಿ ಅವ್ರನ್ನ ಮೊದಲು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಅಂತಹ ವ್ಯಕ್ತಿಗಳಿಗೆ ನೀವು ಯಾವ ಕೇಸ್ ಹಾಕ್ತೀರಿ ಅದ್ರ ಪ್ರಕಾರವಾಗಿ ನೀವು ಸೆಕ್ಷನ್ಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ನೋಡೋಣ ಅಂತ ಅದು ಏನಂತೇಳಿ. ಆದರೆ ಏನೋ ಇಲ್ಲ ಅಂತೂ ಇಲ್ಲ, ಅವರು ಈಗ ಪೂಜ್ಯ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದ್ರು. ಅವರು ಕೆಲವೇ ಗಂಟೆಯಲ್ಲಿ ಹೊರಗೆ ಬಂದರು. ನಮ್ಮ ಮುಂದಿನ ದಿನಮಾನದಲ್ಲಿ ಇನ್ನೂ ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಏನೂ ಆಗಿಲ್ಲ ಅಂತ ತಿಳ್ಕೊತಾರೆ. ಅದಕ್ಕಾಗಿ ನೀವು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿದ್ದರೆ ಮಾನ್ಯ ಠಾಣಾಧಿಕಾರಿಗಳು ಏನು ಯಮಕನಮಡಿ ಠಾಣಾಧಿಕಾರಿ ಅದಾರಲ್ಲ ಅವರು ವ್ಯವಸ್ಥಿತವಾದಂಥ ಸೆಕ್ಷನ್ಸನ್ನು ಹಾಕಿ ಇಲ್ಲ ಸಲ್ಲದ ಬೇರೆಯವ್ರ ಮೇಲೆ ಸೆಕ್ಷನ್ಸನ್ನು ಹಾಕ್ತೀರಿ. ಇಂಥ ದೊಡ್ಡ ವ್ಯಕ್ತಿ ಮೇಲೆ ಹಲ್ಲೆ ಆದಾಗ ಎಲ್ಲರೂ ಸಮಾನರು ನನಗೆ ಗೊತ್ತೈತಿ. ಆದರೆ ಇಂಥ ಒಂದು ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆದಾಗ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನು ಕೆಲವೇ ಗಂಟೆಯಲ್ಲಿ ಹೊರಗೆ ಬಿಡ್ತಾರೆ ಅಂದರೆ ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡುತ್ತೆ ಅಂತ ಅನಿಸ್ತೈತಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೈತ್ರಿ, ಹದಗೆಟ್ಟೈತಿ, ಸಂಪೂರ್ಣವಾಗಿ ಹದಗೆಟ್ಟೋಗೈತಿ. ಆ ಥರಾಗೂ ಯಮಕನಮಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನೇ ಹೇಳ್ತೇನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ, ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಇತ್ತು ಅಂದ್ರೆ ಮೊದಲ ಠಾಣಾಧಿಕಾರಿನ ಬದಲೇ ಮಾಡಿರಿ, ವರ್ಗಾವಣೆ ಮಾಡಿರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಾಯಕರಿಗೆ ಅವ್ರು ನ್ಯಾಯ ಕೊಡ್ತಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೂ ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ಇಲ್ಲ. ನಂದು ಹೇಳೋದು ಅಷ್ಟೇ, ಈ ಒಂದು ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗೈತಿ. ಅಲ್ಲ, ಒಬ್ಬರು ಸ್ವಾಮೀಜಿ ಅಂತಂದ್ರೆ ಸಮಾಜವನ್ನು ತಿದ್ದಿ ಒಂದು ಒಳ್ಳೆ ಸಂಸ್ಕಾರ ಕೊಡುವಂಥ ಸ್ವಾಮೀಜಿ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಅದೇ ರೀ, ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ನಮ್ಮನ್ನು ಸರಿದಾರಿಗೆ ಒಯ್ಯುವಂತಹ ನಡೆದಾಡುವ ದೇವರಂದ್ರೆ ಸ್ವಾಮೀಜಿಗಳಂತ ನಾವು. ಅಂತಹ ಸ್ವಾಮೀಜಿಗಳ ಮೇಲೆ ಒಂದು ದೊಡ್ಡ ಪರಿಚಿ ಕಲ್ಲಿಂದ ಹಲ್ಲೆ ಮಾಡ್ತಾರೋ, ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರೆ ಅವ್ರನ್ನ ಕೊಂದ ಹೋಗ್ತಿದ್ರೇನೋ ಅಂತ ನಮಗೆ ಅನಿಸ್ತೈತಿ. ಬಿಟ್ಟಿದ್ರೆ ಅಷ್ಟು ಜಲ್ದಿ ಎಲ್ಲ ಜನ ಕೂಡ್ರಂತ ಪಾಪ ಓಡಾಡಿ ಹೋದ್ರು. ಅವ್ರ ಕೈ ನೋಡ್ರಿ, ಪಾಪ ಕೈ ಹೆಂಗಾಗಿತ್ತಂದ್ರೆ ಹಿಂಗೆ ಕಟ್ಕೊಂಡು ಅಡ್ಡಾಡ್ತಾರೋ. ಒಂದು ಸ್ವಾಮೀಜಿ ಬೇರೆಯವರಿಂದ ಹಲ್ಲೆ ಒಳಗಾಗಿ ಕಟ್ಕೊಂಡು ಅಡ್ಡಾಡ್ತಾರಂದ್ರೆ ಮತ್ತೆ ಇದಕ್ಕಿಂತ ಒಂದು ಕೆಟ್ಟ ಸಂದೇಶ ಏನು ಕೊಡೋದ್ರೆ ನೀವು ಕ್ಷೇತ್ರದಾಗ ಇದ್ಕೊಂಡು. ಅಲ್ಲ, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಏನಾದ್ರು ಅಲ್ಲ ಯಾಕೆ ನನಗೇನಿಲ್ಲ. ಸ್ವಾಮೀಜಿಯವ್ರ ಪಾಪ ಅವ್ರೇನು ಹೇಳಿಲ್ಲ. ಸ್ವಾಮೀಜಿಯವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ, ಮತ್ತು ಈ ರೀತಿ ಹಲ್ಲೆ ಆಗೈತಿ, ನಾ ಏಕಾಏಕಿ ನನ್ನ ಮ್ಯಾಗ ಅವ್ರು ಹಲ್ಲೆ ಮಾಡಿದ್ರು ಅಂತ ಅಂತಾರೆ. ಆದ್ರೂ ಇದು ಎಲ್ಲ ಪ್ರೀ ಪ್ಲಾನ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಪಾಪ ಸ್ವಾಮೀಜಿ ಮ್ಯಾಗ ಏನು ವೈಯಕ್ತಿಕ ದ್ವೇಷ ಇತ್ತು ಏನಿತ್ತು ನಂಗೆ ಗೊತ್ತಿಲ್ಲ. ಆದ್ರೂ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾವಂತ ಮಟ್ಟದೊಳಗೆ ಈ ರೀತಿ ಮಾಡೋದಾಯ್ತು. ಕೆಲವೊಂದಿಷ್ಟು ಕಡೆ ಟಾಕೆಗಳು ಬಿದ್ದಿದ್ದು ಎಲ್ಲ ಕಾರಣಗಳಿಂದ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ರು ಅಂತ. ಅದೇ ರೀ, ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರಲ್ಲ. ಈಗ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದಕ್ಕೆ ಹಲ್ಲೆ ಮಾಡಿದಾರು. ಯಾಕಂದ್ರೆ ಸ್ವಾಮೀಜಿಗಳು ಪ್ರಶ್ನೆ ಮಾಡಬೇಕಾದ್ರೆ ಆವರಣದಲ್ಲಿ ಏನಾದರೂ ಮಟನ್ನು ಚಿಕನ್ನು ಬಿಟ್ಟರೆ ಎಲ್ಲ ತಂದೆ ಇಡಾರಲ್ಲ ಅವ್ರ ಒಳಗಡೆ. ಸೊ ಇದಕ್ಕೆ ಆಗಬಾರ್ದಂತೆ ಅವ್ರು ಪಾಪ ಕಾಪಾಡ್ಕೊಂಡು ನಿಂತಾರು. ಅದಕ್ಕೆ ನಂದು ಉದ್ದೇಶ ಏನೈತಂದ್ರೆ ನೋಡ್ರಿ, ಇದು ಸತ್ಯಾಸತ್ಯತೆ ಹೊರಗೆ ಬರ್ಬೇಕು. ಯಾಕೆ ಹಲ್ಲೆ ಮಾಡ್ರು, ಯಾರು ಹಲ್ಲೆ ಮಾಡ್ರು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕು. ಯಾರು ಬಡ್ದರು, ಯಾರು ಬಿಟ್ಟಿದರು, ಯಾಕೆ ಬಡಿದ್ರು, ಆಕಸ್ಮಿಕ ಆಯಿತು ಏನು ಪೂರ್ವ ನಿಯೋಜಿತ ಆಯಿತು, ಅದನ್ನು ಮಾಡಬೇಕು. ಸುಮ್ಮನೆ ಬಂದು ಇಲ್ಲಿ ಏನಾರ ಹೇಳಿದವು. ಮತ್ತು ಸ್ವಾಮೀಜಿಯವ್ರ ಕಡೆ ನೀವು ಕಂಪ್ಲೇಂಟ್ ತಗೋರೋ ಅವಶ್ಯಕತೆ ಇರಲಿಲ್ಲ. ಸ್ವಾಮೀಜಿಯವ್ರ ಜೊತೆ ಇನ್ನೊಬ್ಬ ಹುಡುಗ ಇದ್ದ, ಅವನಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತಲ್ಲ ನೀವು. ಪಾಪ ಅವ್ರ ದೇವ್ರು ಅವ್ರೇನು ಕಂಪ್ಲೇಂಟ್ ಕೊಡೋರು ನಿಮ್ಗೆ ಕೊಟ್ಟರು ಅದನ್ನು ನೀವು ಬೇರೆ ರೀತಿಯಾಗಿ ಒಂದು ವರ್ಣನೆ ಮಾಡ್ತೀರಿ. ಈ ಪ್ರಕರಣದಲ್ಲಿ ಪೊಲೀಸರ ಪಾರದರ್ಶಕತೆ ಇಲ್ಲ. 100ಕ್ಕೆ 100 ಇಲ್ರಿ, 100ಕ್ಕೆ 100 ಇಲ್ಲ. ಒನ್ ಸೈಡೆಡ್ ಐತಿದೆಲ್ಲ. ಪೊಲೀಸರು ಏನಾದರೂ ಅವ್ರ ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ರೆ. ಅಲ್ಲ, ಇವಾಗ ನಾವು ಕೇಳಿದ್ರಿ ಹಲ್ಲೆ ಮಾಡಿದವ್ರೆಲ್ಲ ಸ್ಥಳೀಯರ ಅಂತಾರೆ. ಅಂದ್ರೆ FIR ಒಳಗೂ ದಾಖಲಾಗೈತಿ. ಆದ್ರೂ ಕೂಡ ಪೊಲೀಸರು ಅವ್ರಿಗೇನು ಕಂಡು ಬಂದಿಲ್ಲ, ಸಿಗ್ಲಿಲ್ಲ, ಏನವ್ರಿಗೆ ಅರೆಸ್ಟ್ ಮಾಡಿಲ್ಲ. ಪ್ರಭಾವಿಗಳು ಕಾಣದ ಕೈಗಳು ಕೆಲಸ ಮಾಡತ್ತವು. ಕಾಣದ ಕೈಗಳು ಕೆಲಸ ಮಾಡಿದಾಗ ಈ ಠಾಣಾಧಿಕಾರಿ ಏನು ಮಾಡಬೇಕಿತ್ತು ನೋಡ್ರಿ, ಈ ವಿಷಯದಾಗ ಕಾಣದ ಕೈಗಳು ನೀವು ಬರಬೇಡ್ರಿ, ಇದು ನನ್ನ ಒಂದು ನೌಕರಿ ವಿಷಯನೂ ಐತಿ, ಹೆಚ್ಚು ಕಡಿಮೆ ನನ್ನ ನೌಕರಿ ಹೋಗೋ ಚಾನ್ಸಸ್ ಇರ್ತೈತಿ, ಅದನ್ನು ನೋಡ್ಬೇಕಲ್ಲ. ನಾ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಮಾಡ್ತೇನೆ.
ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಸಾಹೇಬ್ರಿಗೆ ನೋಡ್ರಿ ಯಮಕನಮಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಯಮಕನಮಡಿ ಠಾಣೆಯಲ್ಲಿ ಈ ರೀತಿಯಾಗಿ ಆಗಿದೆ. ನೀವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ನೀವು ಏನಾದರೂ ಕ್ರಮವನ್ನು ತಗೋಬೇಕು. ಯಾರ್ಯಾರು ತಪ್ಪಿತಸ್ಥರು ಪೊಲೀಸರು ಇದಾರಲ್ಲ ಅವ್ರ ಮೇಲೆ ಕ್ರಮ ತಗೋರಕ್ಕೆ ಪ್ರಯತ್ನ ಮಾಡಬೇಕು. ಸರ್, ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಂದು ಇದು ಹಿಂದೂ ವಿರೋಧಿ ಕೃತ್ಯ ಅಂತ. ನೋಡ್ರಿ, ಅದನ್ನ ಹೇಳೋದೇ ಬೇಡ. ಯಾಕಂದ್ರೆ ಆಲ್ವೇಸ್ ಯಾವಾಗಲೂ ಸತೀಶ್ ಜಾರಕಿಹೊಳಿ ಅವ್ರದ್ದು ಹಿಂದೂ ವಿರೋಧಿ ಕೆಲಸನ ಐತಿ. ಹಿಂದೂ ವಿರೋಧಿ ಕೆಲಸ ಮಾಡ್ಕೊಂತ ಬಂದಿರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಪಾಪ ಸ್ವಾಮೀಜಿನ ಮ್ಯಾಗ ಹಲ್ಲೆ ಆಗೋದೇನು ದೊಡ್ಡ ಮಾತೈತಿ. ಅದಕ್ಕೆ ನಾನು ಹೇಳೋದೇನೈತಪ್ಪ ಅಂದ್ರೆ, ಇಲ್ಲಿ ನಿಯತ್ತಾಗಿ ಏನಾದರೂ ಕೆಲಸ ಮಾಡೋದಿತ್ತಂದ್ರೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ನೀವು ಶಾಸಕರು, ಈ ಭಾಗದ ಶಾಸಕರಿದ್ದೀರಿ, ನೀವೇನಾದರೂ ಜನರ ಒಂದು ವಿಶ್ವಾಸವನ್ನು ಗಳಿಸ್ಕೋಬೇಕಾಗಿತ್ತಂದ್ರೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋಕೆ ನೀವು ಮಾನ್ಯ ಪೊಲೀಸ್ ವರಿಷ್ಠರಿಗೆ ನೀವೇ ಸಂದೇಶವನ್ನು ಕೊಡ್ರಿ. ಮತ್ತು ಇನ್ನೂ ಮಟ್ಟ ನೋಡ್ರಿ, ಪೊಲೀಸ್ ಇಲ್ಲಿ ಇಷ್ಟು ದೊಡ್ಡ ಸ್ವಾಮೀಜಿ, ಇಲ್ಲೇ ಇರುವಂಥ ಸ್ವಾಮೀಜಿ ಹಲ್ಲೆ ಆದ್ರೂ ಸಹ ಅವ್ರು ಯಾರೂ ಬಂದಿಲ್ಲ. ಬರಬೇಕಾಗಿತ್ತಲ್ಲ. ಅವ್ರ ಮಗ ಎಲ್ಲಿ ಬೇಕಾದಲ್ಲಿ ಸರ್ಕಾರಿ ಕೆಲಸ ಇದ್ರೆ ಆ ಪೂಜೆ ಪುನಸ್ಕಾರ ಮಾಡೋಕೆ ಅವ್ರು ಮುಂದದಾರ. ಅವ್ರ ಅಪ್ಪನಕ್ಕಿಂತ ತಂದೆಕ್ಕಿಂತ ಮೊದಲ ಮಗ ಬಂದು ಪೂಜೆ ಪುನಸ್ಕಾರ ಮಾಡ್ತಾರೆ. ಮತ್ತು ಮಗಳು ಸುಪುತ್ರಿ MP ಅವರು ಅದಾರ, ಮತ್ತು ಇವರು ಇದದಾರ. ಬಂದು ಹಾಲ್ಚಾಲ್ ವಿಚಾರಣೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ನಂದೈತಿ. ಅವ್ರವ್ರ ವೈಯಕ್ತಿಕ, ಅದೇನು ನಾ ಇಲ್ಲ ಅನ್ನೋದಿಲ್ಲ. ಆದರೆ ಒಂದಪ್ಪ ನನ್ನ ಆಗ್ರಹ ಏನಪ್ಪ ಅಂದ್ರೆ ಸ್ವಾಮೀಜಿಯವ್ರಿಗೆ ನ್ಯಾಯ ಸಿಗ್ತದೆ.